ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದ್ರು ಕೂಡ ಬೆಳಿಗ್ಗೆ ಹೊತ್ತು ಕೆಲವರಿಗೆ ತೂಕಡಿಕೆ ಬರುತ್ತೆ. ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ. ಜೊತೆಗೆ ಎನರ್ಜಿ ಇರೋದಿಲ್ಲ, ಆ ರೀತಿ ಫೀಲ್ ಆಗುತ್ತೆ. ದೇಹ ಭಾರ ಆದಂತೆ ಅನ್ನಿಸ್ತಾ ಇರುತ್ತೆ. ನಿಮ್ಗೂ ಕೂಡ ಈ ರೀತಿ ಅನ್ನಿಸ್ತಾ ಇದ್ರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಸಿಂಪಲ್ ಆಗಿ ಯಾವ ಕಾರಣಗಳಿಗೆ ಈ ರೀತಿ ಅನ್ಸುತ್ತೆ ಅಂತ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ನೀವು ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಈಗ ಆಲ್ರೆಡಿ ನೀವು ಕೂಡ ನೋಡಿರ್ತೀರಿ. ಜೊತೆಗೆ ಈ ಒಂದು ನಾರ್ಸಿಸಿಸಮ್ ರಿಕವರಿ, ಟಾಕ್ಸಿಕ್ ರಿಲೇಶನ್ಶಿಪ್ಸ್, ಸ್ಟ್ರೆಸ್, ಆಂಗ್ಸೈಟಿ, ಜೊತೆಗೆ ಮಾನಸಿಕ ಒತ್ತಡ, ಎಮೋಷನಲ್ ಪ್ರೆಷರ್, ಈ ರೀತಿ ವಿಡಿಯೋಸ್ ಗಳನ್ನ ಈ ಒಂದು ನಾರ್ಸಿಸಿಸಮ್ ರಿಕವರಿ ಸೀರೀಸ್ ನಲ್ಲಿ ನೋಡಿರ್ತೀರಿ. ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ವಾಟ್ ಈಸ್ ಸೋಲ್, ಇನ್ನರ್ ಅವೇರ್ನೆಸ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ಮನಸ್ಸು, ದೇಹ, ಆತ್ಮ ಮೂರರ ಚೇತರಿಕೆಯ ಒಂದು ದೃಷ್ಟಿಕೋನದಲ್ಲಿ ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಬರ್ತಾ ಇದೀವಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ನಾನು ಈಗ ಏನೆಲ್ಲ ಹೇಳಿದೆ, ಈ ಒಂದು ಹೆಲ್ತ್ ಅವೇರ್ನೆಸ್, ನಾರ್ಸಿಸಿಸಮ್ ರಿಕವರಿ, ಸ್ಪಿರಿಚುವಲ್ ಅವೇರ್ನೆಸ್, ಸೈಕಾಲಜಿಕಲ್ ಇನ್ಸೈಟ್ಸ್, ಈ ವಿಚಾರಗಳ ಬಗ್ಗೆ ವಿಡಿಯೋಗಳು ಇರುತ್ತೆ. ನೋಡ್ತಾ ಹೋಗಿ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡ್ದಿರಾ ಶುರು ಮಾಡೋಣ ಬನ್ನಿ. ಜೊತೆಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬಹುದು. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡ್ದಿರಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ತುಂಬಾ ಜನಕ್ಕೆ ಈ ಒಂದು ಸಮಸ್ಯೆ ಇರುತ್ತೆ. ಏನು, ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದೀವಿ ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಬೆಳಿಗ್ಗೆ ಹೊತ್ತು ತುಂಬಾ ನಿದ್ದೆ ಬರುವ ಹಾಗೆ ಫೀಲ್ ಆಗ್ತಾ ಇರುತ್ತೆ. ತುಂಬಾ ಒಂದ್ ರೀತಿ ತೂಕಡಿಕೆ, ನಾವೆಲ್ಲೇ ಆಚೆ ಹೋದ್ರು ಕೂಡ, ಟ್ರಾವೆಲ್ ಮಾಡುವಾಗ್ಲೂ ಕೂಡ ಒಂದ್ ರೀತಿ ತುಂಬಾ ನಿದ್ದೆ, ಆಯಾಸ, ಜೊತೆಗೆ ಮೈ ಭಾರ ಅಂತ ಅನ್ಸೋದು, ಎನರ್ಜಿ ಕಮ್ಮಿ ಇರುವಂತದ್ದು, ಈ ರೀತಿ ನಮ್ಗೆ ಅನ್ನಿಸ್ತಾ ಇರುತ್ತೆ. ಏನು ಇದಕ್ಕೆ ಕಾರಣ ಅಂತ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ಪುವರ್ ಸ್ಲೀಪ್ ಕ್ವಾಲಿಟಿ ಅಂತ ನಾವು ಹೇಳ್ಬೋದು. ಅಂದ್ರೆ ನಿದ್ದೆಯ ಗುಣಮಟ್ಟ ಕಡಿಮೆ ಇರುವುದು ಇದಕ್ಕೆ ಮುಖ್ಯವಾದ ಕಾರಣ. ನಾವು ಅನ್ಕೊಳ್ಬಹುದು ನಾವು ಚೆನ್ನಾಗಿ ನಿದ್ದೆ ಮಾಡಿದವಲ್ಲ ರಾತ್ರಿ ಅಂತ, ಆದರೆ ನಾವು ಎಷ್ಟು ಅವರ್ ನಿದ್ದೆ ಮಾಡಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಗುಣಮಟ್ಟದಲ್ಲಿ ನಾವು ಒಳ್ಳೆಯ ನಿದ್ದೆಯನ್ನ ಮಾಡಿದೀವಿ ಅಂತ ನಾವು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬೆಳಿಗ್ಗೆ ತೂಕಡಿಕೆ, ಸುಸ್ತು, ಫ್ರೆಶ್ ಆಗಿ ಇಲ್ಲದೆ ಇರುವ ಹಾಗೆ ಅನ್ಸೋದು, ಈ ರೀತಿ ಎಲ್ಲ ಆಗೋದಕ್ಕೆ ನಾವು ರಾತ್ರಿ ಹೊತ್ತು ಡೀಪ್ ಸ್ಲೀಪ್ಗೆ ನಾವು ಹೋಗಿಲ್ದೇ ಇರುವುದೇ ಮುಖ್ಯವಾದ ಒಂದು ಕಾರಣ ಅಂತ ಹೇಳ್ಬೋದು. ಅಂದ್ರೆ ಅವಾಗವಾಗ ಎಚ್ಚರಿಕೆ ಆಗ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ನಾವು ಗಾಢವಾದ ನಿದ್ರೆಗೆ ಜಾರಿರೋದಿಲ್ಲ. ಸೊ ಈ ಎಲ್ಲ ಒಂದು ಕಾರಣಗಳು ಇರುತ್ತೆ. ರಾತ್ರಿ ಹೊತ್ತು ನೀವು ಬೇಗ ಮಲಗ್ಬೇಕು ಅಂತ ಹೇಳಿ ಮಲಗ್ತೀರಿ, ಆದ್ರೆ ನಿದ್ದೆ ಬರ್ತಾ ಇರೋದಿಲ್ಲ. ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಿದ್ದೆ ಬರ್ತಾ ಇರೋದಿಲ್ಲ. ದೇಹ ಮತ್ತು ಮೆದುಳಿಗೆ ಬೇಕಾಗುವಷ್ಟು ಒಳ್ಳೆಯ ಕ್ವಾಲಿಟಿಯ ರೆಸ್ಟ್ ನಿಮ್ಗೆ ಸಿಗ್ತಾ ಇಲ್ಲದೆ ಇರಬಹುದು. ಓಕೆನಾ? ಸೊ ಇವಾಗ ನಿಮ್ಗೆ ಎಷ್ಟು ಬೇಗ ಮಲ್ಕೊಳ್ತೀವಿ ಅಂತ ಫೀಲ್ ಅಲ್ಲಿ ಇದ್ದು ನೀವು ಬೆಳಿಗ್ಗೆ ಎದ್ದು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಿ. ಆದ್ರೆ ಮಧ್ಯರಾತ್ರಿ ನಿಮ್ಮ ಒಂದು ಬ್ರೈನ್ ಕೆಲಸ ಮಾಡ್ತಾನೆ ಇರುತ್ತೆ. ಇವಾಗ ನಾವು ಎಷ್ಟೇ ಏನೇ ನಿದ್ದೆ ಮಾಡಿದ್ರು, ಎಷ್ಟೇ ಡೀಪ್ ಸ್ಲೀಪ್ ಹೋದ್ರೂ ಕೂಡ ನಮ್ಮ ಒಂದು ಬ್ರೈನ್ ಆಗಿರ್ಬೋದು, ನಮ್ಮ ಒಂದು ದೇಹದ ಅಂಗಾಂಗಗಳು ಒಳಗಡೆ ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಅಲ್ಲ, ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ದೇಹದ ಅಂಗಾಂಗಗಳು ಅಂದ್ರೆ ಪಚನ ಕ್ರಿಯೆ ಆಗುವಂತದ್ದಾಗಿರ್ಬೋದು, ಕ್ಲೆನ್ಸಿಂಗ್ ಆಗುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದ್ರೆ ನಮ್ಗೆ ಯಾವಾಗ ನಮ್ಮ ದೇಹದಲ್ಲಿ ಬ್ರೈನ್ ನಲ್ಲಿ ನರ್ವಸ್ ಸಿಸ್ಟಮ್ ತುಂಬಾ ಹೆವಿ ಕೆಲಸ ಮಾಡ್ತಾ ಇರುತ್ತೆ, ನರ್ವ್ಸ್ ತುಂಬಾ ಒಂದ್ ರೀತಿ ಪ್ರಾಸೆಸ್ ಮಾಡ್ತಾ ಇರುತ್ತೆ, ತುಂಬಾ ಒತ್ತಡ ಇರುತ್ತೆ, ನಮ್ಮ ಒಂದು ಭಾವನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ತುಂಬಾ ಮಾನಸಿಕ ಒತ್ತಡ, ಟೆನ್ಷನ್, ಏನೋ ಯೋಚನೆಗಳು ಎಲ್ಲ ಇತ್ತು ಅಂದ್ರೆ ನಾವು ನಿದ್ದೆ ಮಾಡಿದ್ರು ಕೂಡ ಬ್ರೈನ್ ನಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಇರುತ್ತೆ. ಇದರಿಂದ ಕೂಡ ನಾವು ಡೀಪ್ ಸ್ಲೀಪ್ ಹೋಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಹೊತ್ತು ತೂಕಡಿಕೆ ಬರುವಂತದ್ದು, ಸ್ಟ್ರೆಸ್ ಫೀಲ್ ಆಗುವಂತದ್ದು, ಸುಸ್ತಾಗುವಂಥದ್ದು, ಫ್ರೆಶ್ ಅನ್ನಿಸದೇ ಇರುವಂತದ್ದು, ಇದೆಲ್ಲವೂ ಕೂಡ ಟಯರ್ಡ್ನೆಸ್ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಗುಣಮಟ್ಟ ಚೆನ್ನಾಗಿರ್ಬೇಕು, ನಿದ್ದೆ ಮಾಡುವಾಗ ನಿದ್ದೆಯ ಗುಣಮಟ್ಟ ಚೆನ್ನಾಗಿ ಇರಬೇಕು ಅನ್ನೋದು ಇಲ್ಲಿ ವಿಷಯ ಸ್ನೇಹಿತರೆ. ಪುವರ್ ಸ್ಲೀಪ್ ಕ್ವಾಲಿಟಿ, ನಿದ್ದೆಯ ಗುಣಮಟ್ಟ ಕಡಿಮೆ ಆದ್ರೂ ಕೂಡ ನಮ್ಗೆ ಈ ರೀತಿ ಆಗತ್ತೆ. ಬೆಳಿಗ್ಗೆ ಹೊತ್ತು ತುಂಬಾ ನಿದ್ದೆ ಬರುವಂತದ್ದು, ಸುಸ್ತಾಗುವಂಥದ್ದು, ದೇಹ ಭಾರ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗತ್ತೆ. ಇನ್ನು ಎರಡನೇದಾಗಿ ಸ್ಟ್ರೆಸ್ ಮತ್ತು ಮೆಂಟಲ್ ಓವರ್ಲೋಡ್, ಒತ್ತಡ, ಮಾನಸಿಕ ಒತ್ತಡ. ಈಗ ಆಲ್ರೆಡಿ ನಾವು ನಿದ್ದೆ ಸರಿಗಿಲ್ಲ ಅಂತ ಹೇಳ್ತೀವಿ, ಆದ್ರೆ ಇಡೀ ದಿನ ಸ್ಟ್ರೆಸ್ ಆಗಿರುವಂತದ್ದು, ಮೆಂಟಲ್ ಓವರ್ಲೋಡ್ ಆಗಿರುವಂತದ್ದು, ಮಾನಸಿಕ ಒತ್ತಡ ಮತ್ತು ಅತಿಯಾದ ಯೋಚನೆ,
ಇಡೀ ದಿವಸ ಕೂಡ ಬರೀ ಯೋಚನೆ ಮಾಡ್ತಾ ಇರುವಂತದ್ದು, ಏನೋ ಒಂದು ಜೀವನದಲ್ಲಿ ನಾವ್ ಅನ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಅಂತ ಈ ರೀತಿ ಯೋಚನೆ ಮಾಡೋದು. ಜೊತೆಗೆ ಸಾಕಷ್ಟು ರೀತಿಯ ಅಡಚಣೆಗಳು, ಅಂದ್ರೆ ಆಬ್ಸ್ಟಿಕಲ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಎಲ್ಲಾ ರೀತಿಯ ಒಂದು ಸಮಸ್ಯೆಗಳಿಂದ ಏನಾಗುತ್ತೆ, ಅಡಚಣೆಗಳು ಅಂತ ಹೇಳ್ತೀವಲ್ವಾ, ಹಾಗಾಗಿ ಆಬ್ಸ್ಟಿಕಲ್ಸ್ ಅಂತ ನಾವೇನ್ ಹೇಳ್ತೀವಿ, ಈ ಒಂದು ಸಮಸ್ಯೆಗಳಿಂದ ಏನಾಗುತ್ತೆ, ನಮ್ಮ ಇಡೀ ದಿನ ಒಂದ್ ರೀತಿ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ನಾವು ಅನ್ಕೊಂಡಿರುವಂತಹ ಕೆಲಸಗಳೇನು ಆಗ್ತಿಲ್ಲ ಅಂತ ನಾವು ಒಂದ್ ರೀತಿ ಬೇಜಾರ್ ಪಟ್ಕೊಂಡು ಯೋಚನೆ ಜಾಸ್ತಿ ಮಾಡ್ತಾ ಇದ್ರೆ ಕೂಡ ನಾವ್ ಎಷ್ಟೇ ಅನ್ಕೊಂಡು ಕೆಲವೊಮ್ಮೆ ಯೋಚನೆಗಳು ಅದಾಗದೆ ಬರ್ತಾ ಇರುತ್ತೆ. ಹಾಗಾಗಿ ಇಂತಹ ಟೈಮಲ್ಲಿ ಏನಾಗುತ್ತೆ, ವರಿ ಅಂದ್ರೆ ಚಿಂತೆ ಅನ್ನೋದು ಜಾಸ್ತಿ ಆಗುತ್ತೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಇದ್ಯಾವುದು ತಪ್ಪಲ್ಲ, ಆದ್ರೆ ಇದನ್ನ ನಾವು ನೋಟಿಸ್ ಮಾಡೋದು ತುಂಬಾ ಮುಖ್ಯ. ಇದು ಅದಾಗದೆ ಆಗ್ತಾ ಇರುವಂತದ್ದು ನಮ್ಮ ದೇಹದಲ್ಲಿ, ನಾವು ಬೇಡ ಅಂದ್ರೂ ಕೂಡ ಚಿಂತೆಗಳು ಇದ್ದೇ ಇರುತ್ತೆ ಲೈಫ್ ಅಲ್ಲಿ. ಸೊ ಅದನ್ನ ನಾವು ನೋಟಿಸ್ ಮಾಡಿ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಓವರ್ ಥಿಂಕಿಂಗು, ಭಾವನಾತ್ಮಕ ಒತ್ತಡ, ಇದೆಲ್ಲದರ ಒಂದು ಕಾರಣದಿಂದ ನಮ್ಮ ಒಂದು ನಿದ್ರೆಯ ಏನು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಜೊತೆಗೆ ನಿದ್ದೆ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಯಾವಾಗ್ಲೂ ಕೂಡ ನಮ್ಗೆ ಬೆಳಿಗ್ಗೆ ಹೊತ್ತು ಸುಸ್ತು, ಆಯಾಸ, ತುಂಬಾ ನಿದ್ದೆ ಬರುವುದು ಈ ರೀತಿ ಅನ್ನಿಸ್ತಾ ಇರುತ್ತೆ. ಒಂದು ರೀತಿ ನೆಮ್ಮದಿ ಜೀವನ ನಾವು ಸಾಗಿಸ್ತಾ ಇಲ್ಲ, ಪೀಸ್ಫುಲ್ ಲೈಫ್ ಸಾಗಿಸ್ತಾ ಇಲ್ಲ ಅಂದ್ರೆ ಈ ಎಲ್ಲ ಒಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇನ್ನು ಮೂರನೇದಾಗಿ ಇರ್ರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್, ಅಂದ್ರೆ ಅಸಮರ್ಪಕ ನಿದ್ರೆಯ ಸಮಯ. ಅಂದ್ರೆ ಒಂದೊಂದ್ ದಿವಸ ಒಂದೊಂದು ಟೈಮ್ಗೆ ಮಲಗುವಂಥದ್ದು. ನಾವೆಲ್ಲರೂ ಕೂಡ ಇದು ಮಾಡೇ ಇರ್ತೀವಲ್ವಾ, ಒಂದೊಂದ್ಸತಿ ಬೇಗ ಮಲ್ಗೋಣ ಅಂತ ಹೇಳಿ ಬೇಗ ಮಲಗ್ತೀವಿ, ಕೆಲವೊಂದ್ಸತಿ ಲೇಟೇ ಆಗ್ಬಿಡುತ್ತೆ. ಎಷ್ಟೇ ಬೇಗ ಮಲ್ಗೋಣ ಅಂತ ಅನ್ಕೊಂಡ್ರು ಕೂಡ ಕೆಲಸದ ಒತ್ತಡಗಳಿಂದ ಲೇಟ್ ಆಗ್ಬಿಡುತ್ತೆ. ಸೊ ಈ ಒಂದು ಕಾರಣ ಕೂಡ ಇರುತ್ತೆ, ಇರ್ರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್. ಅಂದ್ರೆ ನಮ್ಮ ಒಂದು ಬಾಡಿ ಕ್ಲಾಕ್ ಅಂತ ಇರುತ್ತೆ. ಅಂದ್ರೆ ನಾವ್ ಯಾವ ಟೈಮಲ್ಲಿ ಮಲಗ್ತೀವಿ ಅದನ್ನ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡ್ಕೊಂಡು ಹೋಗಿ ಅದೇ ಟೈಮಲ್ಲಿ ಮಲ್ಕೊಂಡ್ರೆ ದೇಹ ನಮ್ ಚೆನ್ನಾಗಿ ಸ್ಪಂದಿಸುತ್ತೆ. ಆ ಟೈಮ್ಗೆ ನಿದ್ದೆ ಬರುವಂತದ್ದು, ಆ ಟೈಮ್ಗೆ ಚೆನ್ನಾಗಿ ಬಾಡಿ ಕ್ಲೆನ್ಸಿಂಗ್ ಆಗುವಂತದ್ದು. ಯಾವಾಗ ಬಾಡಿ ಕ್ಲಾಕ್ ಚೇಂಜ್ ಆಗುತ್ತೆ ಅವಾಗ ನಾನಾ ರೀತಿಯ ಸಮಸ್ಯೆಗಳು ಒಂದಕ್ಕೊಂದು ಶುರು ಆಗುತ್ತೆ. ದೇಹಕ್ಕೆ ಒಂದ್ ರೀತಿ ಸಿಗ್ನಲ್ಗಳು ಬೇರೆ ಬೇರೆ ಟೈಮಲ್ಲಿ ಹೋದಾಗ ಅಲ್ಲಿ ಡೈಜೆಷನ್ ಪ್ರಾಬ್ಲಮ್, ಕ್ಲೆನ್ಸಿಂಗ್ ಪ್ರಾಬ್ಲಮ್ ಎಲ್ಲ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಬ್ಲಾಟಿಂಗ್, ಹೊಟ್ಟೆ ಉಬ್ರ ಬರುವಂತದ್ದು, ಮಧ್ಯರಾತ್ರಿ ಎಚ್ಚರಿಕೆ ಆಗುವಂತದ್ದು, ಮಾರನೇ ದಿವಸ ಒಂದ್ ರೀತಿ ಭಾರ ಅನ್ಸುವಂತದ್ದು ದೇಹ, ಈ ರೀತಿ ಎಲ್ಲ ಆಗುತ್ತೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬಾಡಿ ಸ್ಲೀಪ್ ಅನ್ನೋದು ಡಿಸ್ಟರ್ಬ್ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಬಾಡಿ ಕ್ಲಾಕ್ಗೆ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ಬಾಡಿ ಕ್ಲಾಕ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಬೆಳಿಗ್ಗೆ ಎದ್ದಾಗ ತೂಕಡಿಕೆ ಫೀಲಿಂಗು ಜಾಸ್ತಿ ಇರುತ್ತೆ. ಇನ್ನು ನಾಲ್ಕನೇದಾಗಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು, ಜೀವನ ಶೈಲಿಯ ಅಭ್ಯಾಸಗಳು ಅಂತಂದ್ರೆ ಲೇಟ್ ನೈಟ್ ಮೊಬೈಲ್ ಯೂಸ್ ಮಾಡುವಂತದ್ದು. ನಾವೆಲ್ಲರೂ ಕೂಡ ಇವಾಗ ಮೊಬೈಲ್ ಯೂಸ್ ಮಾಡ್ತಾನೆ ಇದ್ದೀವಿ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ, ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳುವಂತದ್ದಕ್ಕೆ. ಆದರೆ ಅನವಶ್ಯಕವಾಗಿ ಮೊಬೈಲ್ ನ ಯೂಸ್ ಮಾಡೋದನ್ನ ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕು, ಬಿಟ್ಟು ಬಿಡಬೇಕು. ಅನವಶ್ಯಕವಾಗಿ ನಾವು ಇವಾಗ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇದೆ, ವ್ಲಾಗ್ಸ್ಗಳು, ರೀಲ್ಸ್ಗಳು, ಯೂಟ್ಯೂಬ್ಗಳಲ್ಲಿ ಅಲ್ವಾ. ಹಾಗಾಗಿ ನಮಗೆ ಏನ್ ಅವಶ್ಯಕತೆ ಇದೆ, ನಮ್ಮ ಒಂದು ಏಳಿಗೆಗೆ ಏನ್ ಅವಶ್ಯಕತೆ ಇದೆ ಅಂತಹ ವಿಚಾರಗಳಿಗಾಗಿ ನಾವು ಮೊಬೈಲ್ ಯೂಸ್ ಮಾಡೋಣ. ಅದನ್ನ ಬಿಟ್ಟು ನಮ್ಗೆ ಅವಶ್ಯಕತೆ ಇಲ್ಲದೆ ಇರುವಂತದ್ದಕ್ಕೆ ಆದಷ್ಟು ನಾವು ಮೊಬೈಲ್ ಯೂಸ್ ಮಾಡೋದು ಬೇಡ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಲೇಟ್ ನೈಟ್ ಮೊಬೈಲ್ ಯೂಸ್ ಮಾಡೋದ್ರಿಂದ ಕೂಡ ಕೆಲವರು ಇವಾಗ ಅಧ್ಯಯನ ಮಾಡೋದಕ್ಕೆ ಸಲುವಾಗಿನೇ ಲೇಟ್ ನೈಟ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ಕೂಡ ನೀವು ಆದಷ್ಟು ಲೇಟ್ ನೈಟ್ ಯೂಸ್ ಮಾಡದೇ ಇರೋದನ್ನೇ ಒಳ್ಳೇದು. ಓಕೆನಾ. ಅಂದ್ರೆ ಇವಾಗ ಊಟ ಮಾಡುವಾಗ ಆಗಿರ್ಬೋದು, ಊಟ ಮಾಡುವಾಗಲೂ ಕೂಡ ನಾವು ಮೊಬೈಲ್ ಹಿಡ್ಕೊಂಡಿರ್ತೀವಿ ಕೆಲವು ಸತಿ. ಇದನ್ನ ಬಿಟ್ಟು ಒಂದ್ ಸ್ವಲ್ಪ ನಾವು ಮೈಂಡ್ಫುಲ್ ಈಟಿಂಗ್ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ, ನಮ್ಮ ದೇಹದ ಬಾಡಿ ಕ್ಲಾಕ್ ಚೆನ್ನಾಗಿ ಅಡ್ಜಸ್ಟ್ ಆಗಿ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಶುರು ಆಗುತ್ತೆ. ಮೈಂಡ್ಫುಲ್ ಲಿವಿಂಗ್ ಇಂದ ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ನಿದ್ದೆ ಮಾಡಬಹುದು. ಸೊ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆವಿ ಡಿನ್ನರ್, ರಾತ್ರಿ ಲೇಟ್ ಆಗಿ ಊಟ ಮಾಡುವಂತದ್ದು ನಾವೆಲ್ಲರೂ ಮಾಡೇ ಮಾಡ್ತೀವಿ. ಇವಾಗ ಕೆಲಸದ ಒತ್ತಡಗಳಲ್ಲಿ ಎಲ್ರಿಗೂ ಆಗುವಂತದ್ದೇ. ಆದ್ರೆ ಇದನ್ನ ನಾವು ಯಾವಾಗ ನೋಟಿಸ್ ಮಾಡ್ತೀವಿ, ಯಾವಾಗ ಇದನ್ನ ನಾವು ಗುರುತಿಸ್ತೀವಿ, ಅವಾಗ ಇಲ್ಲಪ್ಪ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು ಅಂತ ನಾವು ಮನ್ಸ್ ಮಾಡ್ತೀವಿ ಅಲ್ವಾ ಸ್ನೇಹಿತರೆ. ಇಲ್ಲ ಅಂತಂದ್ರೆ ನಾವು ಒಂದ್ ರೀತಿ ಬ್ಲೈಂಡ್ ಆಗಿ ದಿನಗಳನ್ನ ಸಾಗಿಸ್ತಾ ಹೋದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ದಿನಗಳು ಹೇಗೆ ಉರುಳ್ತಾ ಇದೆ ಗೊತ್ತಾಗೋದಿಲ್ಲ, ಹೇಗೆ ಟೈಮ್ ಹೋಗ್ತಾ ಇರುತ್ತೆ ಗೊತ್ತಾಗೋದಿಲ್ಲ. ನಮ್ಮ ಲೈಫ್ ಸ್ಟೈಲ್ ನ, ನಮ್ಮ ಚಟುವಟಿಕೆಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯರ್ ಹೀಲಿಂಗ್ ಜರ್ನಿ ಅಂತ ಪ್ರತಿ ಸತಿ ನಾ ಹೇಳ್ತಾ ಇರ್ತೀನಿ. ಹಾಗಾಗಿ ನಾವ್ ಏನ್ ಮಾಡ್ತಾ ಇರ್ತೀವಿ ಅನ್ನೋದು ಗುರುತಿಸೋದು ತುಂಬಾ ಇಂಪಾರ್ಟೆಂಟ್. ಮೈಂಡ್ಫುಲ್ ಲಿವಿಂಗ್ ತುಂಬಾ ಇಂಪಾರ್ಟೆಂಟ್. ಉಸಿರಾಡುವಾಗ್ಲೂ ಅಷ್ಟೇನೆ, ಉಸಿರಾಟದ ಮೇಲೆ ಗಮನ ಕೊಡುವಂತದ್ದು, ಊಟ ಮಾಡುವಾಗ ಊಟ ಮಾಡುವುದರ ಕಡೆ ಗಮನ ಕೊಡುವಂತದ್ದು. ಈಗ ನಾನೇನೋ ನಿಮ್ಗೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಏನೆಲ್ಲ ವಿಚಾರಗಳು ನನಗೆ ಗೊತ್ತಿದೆ ಅಂತ ತಿಳಿಸ್ಬೇಕು ಅನ್ನಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಮಾತಾಡುವಂತದ್ದು. ಈ ರೀತಿ ನಾವ್ ಯಾವ ಕೆಲಸ ಮಾಡ್ತಾ ಇರ್ತೀವಿ ಅದರ ಕಡೆ ಗಮನ ಕೊಡ್ತಾ ಬಂದ್ರೆ ತುಂಬಾನೇ ಲೈಫ್ ಒಳ್ಳೆಯ ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇಲ್ಲ 2-3 ಕೆಲಸಗಳು ಒಟ್ಟೊಟ್ಟಿಗೆ ಮಾಡ್ತಾ ಇದ್ರೆ ಬ್ರೈನ್ ಸಿಗ್ನಲ್ಗೆ ರಾಂಗ್ ಸೈನ್ ಕೊಟ್ಟಂಗೆ, ನಾವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗೆ ಪ್ರೋಗ್ರಾಮಿಂಗ್ ಅನ್ನೋದು ಎಲ್ಲವೂ ಕೂಡ ವ್ಯತ್ಯಾಸ ಆಗ್ಬಿಡತ್ತೆ. ಹಾಗಾಗಿ ಬಾಡಿ ಕ್ಲಾಕ್ ವ್ಯತ್ಯಾಸ ಆಗುತ್ತೆ. ಇದರಿಂದ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ನಿದ್ದೆ ಬರೋದಿಲ್ಲ ರಾತ್ರಿ, ಅದರಿಂದ ಬೆಳಕಿನ ಒಂದು ಚಟುವಟಿಕೆಗಳಿಗೆ, ಇಡೀ ದಿನದ ಒಂದು ಆಕ್ಟಿವಿಟೀಸ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಫಿಸಿಕಲ್ ಆಕ್ಟಿವಿಟಿ ಕೂಡ ಕಡಿಮೆ ಇರುವಂತದ್ದು, ಅಂದ್ರೆ ಎಕ್ಸರ್ಸೈಸ್ ಮಾಡದೇ ಇರುವಂತದ್ದು. ಓಕೆ, ನಾವು ವಾಕಿಂಗ್ ಮಾಡ್ಬೇಕು, ಇಲ್ಲ ಎಕ್ಸರ್ಸೈಸ್ ಮಾಡ್ಬೇಕು, ನಿಮ್ಗೆ ಯಾವ್ದು ತಿಳಿದಿದೆಯೋ, ಯಾವ್ದು ನಿಮ್ಮ ಬಾಡಿಗೆ ಸೂಟ್ ಆಗ್ತಿದೆಯೋ ಅಂತಹ ಒಂದು ಫಿಸಿಕಲ್ ಆಕ್ಟಿವಿಟಿ, ಬಾಡಿ ಮೂವ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಮಾಡದೇ ಇದ್ರು ಕೂಡ ನಿಮ್ಗೆ
ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರೋದಿಲ್ಲ, ಸರಿಯಾಗಿ ಡೈಜೆಷನ್ ಆಗೋದಿಲ್ಲ. ಬಾಡಿ ಮೂವ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇನ್ನು 5ನೇದಾಗಿ ಹೆಲ್ತ್ ರಿಲೇಟೆಡ್ ಫ್ಯಾಕ್ಟರ್ಸ್, ಅಂದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರಣಗಳು ಕೂಡ ಇರುತ್ತೆ ಈ ಒಂದು ನಿದ್ದೆಯ ಸಮಸ್ಯೆ ಹುಟ್ಕೊಳ್ಳೋದಕ್ಕೆ. ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರ್ದಿರಾ, ನಿದ್ದೆ ಸ್ವಲ್ಪ ಮಾಡಿದೀವಿ ಅಂತ ಅನ್ಕೊಂಡ್ರು ಕೂಡ ಒಳ್ಳೆಯ ಕ್ವಾಲಿಟಿ ನಿದ್ದೆ ಇರೋದಿಲ್ಲ, ಅದು ಮಾರನೇ ದಿನಕ್ಕೆ ಎಫೆಕ್ಟ್ ಆಗುತ್ತಲ್ವಾ. ಇದಕ್ಕೆ ನಮ್ಮ ಒಂದು ಹೆಲ್ತ್ ರಿಲೇಟೆಡ್ ಫ್ಯಾಕ್ಟರ್ಸ್ ಕೂಡ ಒಂದು ಕಾರಣ ಅಂತ ಹೇಳಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದ ಕಾರಣಗಳು ಏನಿಲ್ಲ ಇದು ಅಂತ ನಾವು ನೋಡೋದಾದ್ರೆ, ವಿಟಮಿನ್ ಡಿಫಿಷಿಯನ್ಸಿ ಇರುವಂತದ್ದು. ಅಂದ್ರೆ ನಮ್ಗೆ ಏನಾದ್ರೂ ವಿಟಮಿನ್ಸ್ ಕೊರತೆ ಇದ್ರೆ ಈ ರೀತಿ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ಗಳು ಸಿಗ್ತಾ ಇರೋದಿಲ್ಲ. ಥೈರಾಯ್ಡ್ ಇಶ್ಯೂ ಇರಬಹುದು, ಇಲ್ಲಾಂದ್ರೆ ಬ್ಲಡ್ ಶುಗರ್ ಇಂಬ್ಯಾಲೆನ್ಸ್ ಆಗುವಂತದ್ದು. ಕೆಲವರಿಗೆ ಶುಗರ್ ಲೆವೆಲ್ಸ್ ಬ್ಯಾಲೆನ್ಸ್ಡ್ ಆಗಿ ಇರೋದಿಲ್ಲ. ಡಯಾಬಿಟಿಸ್ ಇರೋರ್ಗೂ ಕೂಡ ಕೆಲವೊಮ್ಮೆ ಹಾಗಾಗುತ್ತೆ. ರಾತ್ರಿ ಹೊತ್ತು ಎಚ್ಚರಿಕೆ ಆಗುತ್ತೆ, ಮತ್ತೆ ನಿದ್ದೆ ಬರೋದು ಕಷ್ಟ ಆಗುತ್ತೆ, ಈ ರೀತಿಯಲ್ಲಿ ಆಗ್ಬಿಡುತ್ತೆ. ರಾತ್ರಿ ಏನಾದ್ರು ತಿನ್ಬೇಕು ಅನ್ಸುತ್ತೆ ಈ ರೀತಿ. ಹಾಗಾಗಿ ನಮ್ಮ ಇಡೀ ದಿನದ ಡೇ ಟೈಮ್ ಅಲ್ಲಿ ನಮ್ಮ ಡೈಲಿ ಆಕ್ಟಿವಿಟೀಸ್ ಚೆನ್ನಾಗಿದ್ಬಿಟ್ರೆ ನೈಟ್ ಟೈಮ್ ಅಲ್ಲಿ ಕೂಡ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು. ಡೇ ಟೈಮ್ ಅಲ್ಲಿ ಯಾವಾಗ ಆಕ್ಟಿವಿಟೀಸ್ ತುಂಬಾ ಏರುಪೇರು ಆಗುತ್ತೆ, ನೈಟ್ ಟೈಮ್ ಎಫೆಕ್ಟ್ ಆಗುತ್ತೆ. ಮತ್ತೆ ನೈಟ್ ಟೈಮ್ ಎಫೆಕ್ಟ್ ಆದಾಗ ಅದು ನೆಕ್ಸ್ಟ್ ಡೇಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಒಳ್ಳೆಯ ನ್ಯೂಟ್ರಿಷಿಯಸ್ ಫುಡ್, ನಮ್ಮ ದೇಹಕ್ಕೆ ಏನು ವಿಟಮಿನ್ಸ್, ಏನು ಮಿನರಲ್ಸ್ ಬೇಕು ಇದೆಲ್ಲವನ್ನು ಕೂಡ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇದಿಷ್ಟು ಕೂಡ ಮುಖ್ಯವಾದಂತಹ ಕಾರಣಗಳು ನಮ್ಮ ಒಂದು ನಿದ್ದೆ ಕೆಡೋದಕ್ಕೆ. ನಿದ್ದೆ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ, ಆದ್ರೂ ಕೂಡ ನಮ್ಗೆ ಬೆಳಿಗ್ಗೆ ಹೊತ್ತು ತುಕ್ಕಡಿಕೆ ಬರುತ್ತೆ, ಮತ್ತೆ ಆಯಾಸ ಅನ್ಸುತ್ತೆ, ಜೊತೆಗೆ ಮೈ ಭಾರ ಅನ್ಸುತ್ತೆ. ಇದೆಲ್ಲದಕ್ಕೂ ಕೂಡ ಇದೊಂದು 5 ಮುಖ್ಯ ಕಾರಣಗಳು ಅಂತಾನೆ ಹೇಳ್ಬೋದು. ಮುಂದಿನ ವಿಡಿಯೋನಲ್ಲಿ ನಾವು ಯಾಕೆ ಕೆಲವರಿಗೆ ಒಂದು 2 ಗಂಟೆಯಿಂದ 4 ಗಂಟೆವರೆಗೂ ಎಚ್ಚರಿಕೆ ಆಗುತ್ತೆ ಯಾವಾಗ್ಲೂ, ಯಾಕೆ ಮಧ್ಯರಾತ್ರಿ ತುಂಬಾ ಎಚ್ಚರಿಕೆ ಆಗ್ತಾ ಇರುತ್ತೆ, ಮುಖ್ಯ ಕಾರಣ ಏನು, ಇದಿಷ್ಟು ಬಿಟ್ಟು ಬೇರೆ ಏನಾದ್ರು ಕಾರಣಗಳಿರುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ನೀವೇನಾದ್ರು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಾಗೆ ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಗೈಡೆನ್ಸ್ ನ ಕೂಡ ಪಡ್ಕೊಳ್ಬಹುದು. ಓಕೆನಾ. ಸೊ ಇಷ್ಟನ್ನ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ. Think positive, be an optimist. Life is beautiful and make the most of it. Awareness is the beginning of your healing journey. Take care of your mind, body, soul and heart. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.